ನನ್ನ ಪ್ರೀತಿಯ ವೀಕ್ಷಕರಲ್ಲಿ ವಿನಂತಿ, ದಯವಿಟ್ಟು ನಿಮಗೆ ಈ ಮಹಾಭಾರತ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ. ಈಗ ಮುಂದುವರಿಯೋಣ ಬನ್ನಿ ಸ್ನೇಹಿತರೆ. ಮಹಾಭಾರತ ಕಥಾಮೃತ ರಾಮಣೀಯಕ ಫಲಬಲ ನಿಸ್ಸೀಮ ಪುಣ್ಯರು ಧನ್ಯರಾವೆಂದುದು ಮುನಿಸ್ತೋಮ. ಯಾಗ ಮುಗಿದ ಮೇಲೆ ಪುಣ್ಯಸ್ತೋಮ ತರುಗಳಿಗೆ ಇದು ಕಥಾಮೃತ ಅಂತ ಹೇಳ್ತಾರೆ. ನಾವು ಪಾಪವನ್ನು ಮಾಡ್ತೇವೆ, ಶಿಕ್ಷೆ ಬರುತ್ತೆ. ಪುಣ್ಯ ಮಾಡ್ತೇವೆ, ಫಲವೂ ಬರುತ್ತೆ. ಆದರೆ ತಕ್ಷಣ ಬರುತ್ತೆ ಅನ್ನೋದಿಲ್ಲ. ಪಾಪ ಮಾಡಿದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಅದರ ಫಲ ಬರ್ಬೋದು. ಅದಕ್ಕೆ ಮನುಷ್ಯನಿಗೆ ಪಾಪವನ್ನು ನಿಲ್ಲಿಸಬೇಕು ಅಂತ ತಕ್ಷಣ ಹೊಳೆಯೋದಿಲ್ವಂತೆ. ಆದರೆ ಅತಿ ಹೆಚ್ಚಿನ ಪಾಪವನ್ನು, ಅತಿ ಹೆಚ್ಚಿನ ಪುಣ್ಯವನ್ನು ಮಾಡಿದರೆ ಕೈ ಮೇಲೆ ಫಲ ಬರುತ್ತೆ ಅಂತ ಹೇಳ್ತಾರೆ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಅಂತ ಹೇಳ್ತಾರೆ. ಇಲ್ಲಿ ಮಹತ್ಯಾಗವನ್ನು ಮಾಡಿ ಅವಭೃತ ಸ್ನಾನವನ್ನು ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಇಲ್ಲ. ಆದ್ರಿಂದ ಹೇಳ್ತಾ ಇದ್ದಾರೆ, ಆಹಾ, ನಾವು ಕುಳಿತಿದ್ದೇವೆ, ಅವಭೃತವಾದ ಮೇಲೆ ನೀನು ಬಂದೆ. ಅಯ್ಯ ಸೂತ ಪುರಾಣಿಕರೇ, ತಡ ಮಾಡಬೇಡಿ. ನೀವು ಹೇಗೆ ಕಥೆಯನ್ನು ಕೇಳಿದ್ರು ಹಾಗೆ ನಮ್ಗೆ ಹೇಳ್ತೀರಾ? ಏಳು ಸಾಗೆನೆ ಸೂತ, ಅಯ್ಯೋ ದುರಿತಂ ವ್ಯಾಳ ವಿಷಜಾಂಗುಳಿಕವನು ನೀ ಕೇಳಿದಂತದೊಳು ಅಂದು ಜನಮೇ ಜಯನಯಾಗದಲ್ಲಿ ಹೇಳು ಸಾಗೆನೆ ಸೂತ. ಹೇಳು ಹೇಳು, ಇನ್ನು ತಡ ಮಾಡಬೇಡ. ಪಾಪ ವಿಷಸರ್ಪವಂತೆ, ಮಹಾಭಾರತದ ಕಥೆ ವಿಷವೈದ್ಯವಂತೆ. ಕಥೆಯನ್ನು ಕೇಳಿದಾಗ ಪಾಪ ಹೋಗುತ್ತೆ. ಸೂತ, ನೀ ಹೇಳುವುದನ್ನ ಶಿರಸಾವಹಿಸಿ ಕೇಳುತ್ತೇವೆ ಕಣಯ್ಯ ನಾವು. ದಯವಿಟ್ಟು ಪ್ರಾರಂಭಿಸೋ ಅಂತ ಅನ್ನೋಣ. ಮೌಡಿಗಳಲಾನುವೆವು ನಿನ್ನಯ ಹೇಳಿಕೆಯನ್ ಮೌಳಿಗಳಲಾನುವೆವು ಎನೆ ನಿಖಿಳ ಮುನಿಗಳನ್ನು ಲಗಿಸುವೆನು ನಿಮ್ಮನುಜ್ಞೆಯಲಿ ಎಂದು ಕೈ ಮುಗಿದ. ಕುಮಾರವ್ಯಾಸ ಕಾವ್ಯವನ್ನು ಬರೆದಾಗ ಬರೀ ಕಥೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಿಲ್ಲ. ಕಾವ್ಯ ಚೆನ್ನಾಗಿರಬೇಕು ಭಾಮಿನಿ ಷಟ್ಪದಿಯಲ್ಲಿ, ಆ ಅಭಿಪ್ರಾಯ ಕೂಡ ಅವನಲ್ಲಿರಲಿಲ್ಲ. ಅಷ್ಟೇ ಅಲ್ಲ, ಅದು ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಸ್ಕೃತಿ, ಅದು ಅವನ ದೃಷ್ಟಿಯಲ್ಲಿತ್ತು. ನಾವು ಹೇಗೆ ಮಾತನಾಡಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅವನು ಶಿರಸ ವಹಿಸಿ ನಾವು ಕೇಳ್ತೇವೆ ಅಂತ ಅವರೆಲ್ಲ ಅಂದ್ರೆ, ಶಿರಸ ವಹಿಸಿ ನಿಮ್ಮ ಆಜ್ಞೆಯಂತೆ ನಾನು ನಡ್ಕೊಳ್ತೇನೆ ಅಂತ ಹೇಳ್ತಾನೆ. ಮಾತು ಹೇಗಿರಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಸೂತ ಪುರಾಣಿಕ ಮಹಾಭಾರತದ ಕಥೆಯನ್ನು ಹೇಳಿದ್ರು ಕೂಡ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ ಹಾಗೆಯೇ ಕಥೆ ಇದೆ. ಅದಕ್ಕೆ ಭಾರತದ ಉದ್ದಕ್ಕೂ ದ್ವಿಜೋತ್ತಮ ವೈಶಂಪಾಯನ ಮಹರ್ಷಿ ಹೇಳಿದ ಅಂತಲೂ, ಜನಮೇಜಯ ಕೇಳಿದ ಅಂತಲೂ ಇದೆ. ಕುಮಾರವ್ಯಾಸನು ಹಾಗೆ ಹೇಳಿದ್ದಾನೆ. ನೋಡಿ ಹೇಗೆ ಹೇಳಿದ್ದಾನೆ ಸೂಚನಾ ಪದ್ಯದಲ್ಲಿ. ರಾಯ ಜನಮೇಜಯಗೆ ವೈಶಂಪಾಯನನು ಹೇಳಿದನು, ಮುನಿದ್ವೈಪಾಯನಭಿವರ್ಣಿಸಿದ ಭಾರತ ವರ ಕಥಾಮೃತವ. ರಾಯ ಜನಮೇಜಯಗೆ ವೈಶಂಪಾಯನನು ಹೇಳಿದನು, ಮುನಿದ್ವೈಪಾಯನಭಿವರ್ಣಿಸಿದ ಭಾರತ ವರ ಕಥಾಮೃತವ. ಅಂದ್ರೆ ತಾನು ಮಾಡಿದ ಪಾಪ ಪರಿಹಾರವಾಗಲಿ ಅಂತ ಪ್ರಾಯಶ್ಚಿತ್ತ ರೂಪದಲ್ಲಿ ಜನಮೇಜಯ ಮಹಾರಾಜ ಕೇಳ್ದ. ಹಾಗೆಯೇ ಸರ್ಪಯಜ್ಞದಲಾದ ದುರಿತದ ದರ್ಪವನು ಕೆಡಬೀಳಲೊದೆಯನು, ತರ್ಪಣಾದಿ ಕ್ರಿಯೆಗಳಲ್ಲಿ ಸಾಮರ್ಥ್ಯವಿಲ್ಲೆಂದು ದರ್ಪಕ
ಮೂರ್ತಿ ಮುನಿಮುಖ ದರ್ಪಣನು ಶಿಷ್ಯನನು ಕರೆದು ಸಮರ್ಪಿಸಿದ ನರಸಂಗೆ ವೇದಂ ವ್ಯಾಸ ಮುನಿರಾಯ. ಹೀಗೆ ಹೇಳಿ ವೈಶಂಪಾಯನರು ಸೃಷ್ಟಿ ಪ್ರಾರಂಭವಾದಾಗಿನಿಂದ ಬಂದಂತಹ ವಂಶಾವಳಿಯನ್ನ ಹೇಳ್ತಾರೆ. ಬ್ರಹ್ಮನ ಮಾನಸ ಪುತ್ರರಾಗಿ 9 ಪ್ರಜಾಪತಿಗಳು. ಆದಿ ಸೃಷ್ಟಿಯೊಳುದಿಸಿದರು ದಕ್ಷಾದಿ ವಿಮಲ ನವ ಪ್ರಜೇಶ್ವರರು. ದಕ್ಷಾದಿ ವಿಮಲ ನವ ಪ್ರಜೇಶ್ವರರಾದರು ಅಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ. ಬ್ರಹ್ಮನ ಮಾನಸ ಪುತ್ರರಾಗಿ 9 ಪ್ರಜಾಪತಿಗಳು. ಬ್ರಹ್ಮನ ಆ 9 ಮಾನಸ ಪುತ್ರರಲ್ಲಿ ಒಬ್ಬ ಅತ್ರಿ ಅಂತನ್ನೋರು. ಆದನ ಬರೊಳಗತ್ರಿ ಮುನಿ ಬಳಿಕಾದನ ಮುನಿಪತಿಗೆ ಜಗದಾಹ್ಲಾದಕರ ಹಿಮ ಕಿರಣನು. ಅತ್ರಿ ಮುನಿಪತಿಗೆ ಆದನ್ ಜಗದಾಹ್ಲಾದಕರ ಹಿಮ ಕಿರಣನು. ಆತನಲಾಯಿತು ಶಶಿವಂಶ. ಮುಖ್ಯ ವಂಶಾವಳಿಯನ್ನ ಹೇಳೋ ಕಾರಣ ಯಾರ್ಯಾರು ಹಿಂದೆ ಇದ್ರು ಅಂತ. ಅತ್ರಿ ಮಹಾಮುನಿ ಸಪ್ತರ್ಷಿಗಳಲ್ಲಿ ಒಬ್ಬ. ಇವಳ ಹೆಂಡತಿ ಅನಸೂಯೆ. ಇವರಿಗೆ 3 ಜನ ಮಕ್ಕಳು: ದತ್ತಾತ್ರೇಯ, ದುರ್ವಾಸ ಮುನಿ, ಚಂದ್ರ ಅಂತ. ಚಂದ್ರನ ಮಗ ಬುಧ, ಅವನ ಮಗ ಪುರೂರವ. ಪುರೂರವನಿಗೆ ಉರ್ವಶಿಯಲ್ಲಿ ಆಯುಃಕುಮಾರ ಅನ್ನೋನು ಹುಟ್ಟುತ್ತಾನೆ. ಆಯುಃಕುಮಾರನ ಮಗ ನಹುಷ, ನಹುಷನ ಮಗ ಯಯಾತಿ. ಯಯಾತಿಗೆ ದೇವಯಾನಿ, ಶರ್ಮಿಷ್ಠೆ ಅಂತ 2 ಹೆಂಡ್ರು. ದೇವಯಾನಿಯ ಮಗ ಯದು, ಅವನ ಪೀಳಿಗೆಯವರಿಗೆ ಯದುವಂಶ ಅಂತ ಹೆಸರು. ನಮ್ಮ ಸಾಕ್ಷಾತ್ ಕೃಷ್ಣ ಆ ವಂಶದವನು. ಶರ್ಮಿಷ್ಠೆಯ ಮಗ ಪುರೂರವ ಅಥವಾ ಪುರು ಅಂತ. ಈ ವಂಶದವರಿಗೆ ಪೌರವರು ಅಂತ ಹೆಸರು. ಕೌರವರು ಈ ವಂಶದವರೇ. ದುಷ್ಯಂತ ಈ ವಂಶದಲ್ಲಿ ಹುಟ್ಟಿದವನೇ. ಹೆಸರು ತುಂಬಾ ಪರಿಚಿತ ನಮಗೆ. ಶಕುಂತಳೆಯನ್ನು ಮದುವೆ ಆಗ್ತಾನೆ. ಅವರಿಗೆ ಹುಟ್ಟಿದವನೇ ಭರತ, ವಿಖ್ಯಾತ ರಾಜ. ಅವನು ತುಂಬ ಯಜ್ಞಯಾಗಾದಿಗಳನ್ನು ಮಾಡ್ತಾನಂತೆ. ನಮ್ಮ ದೇಶಕ್ಕೆ ಅವನ ಹೆಸರನ್ನ ಇಟ್ಟಿದ್ದಾರೆ. ಭರತನಿಂದ ಭಾರತ. ವ್ಯಾಸರು ತಾವು ರಚಿಸಿದ ಕತೆಗೂ ಭಾರತ ಅಂತ ಹೆಸರಿಟ್ರು. ನಾವೆಲ್ಲ ಭಾರತೀಯರು. ಭರತನ ನಂತರ ಬೆಳೆದ ವಂಶದಲ್ಲಿ ಒಬ್ಬ ರಾಜ, ಅವನಿಗೆ ಹಸ್ತಿ ಅಂತ ಹೆಸರು. ನಮ್ಮ ದೇಶದ ರಾಜಧಾನಿಗೆ ಅವನ ಹೆಸರನ್ನೇ ಇಟ್ಟಿದ್ದಾರೆ. ಮಹಾನುಭಾವ ಇರಬೇಕವನು. ಅದೇ ಹಸ್ತಿನಾಪುರ. ಈಗ ದೆಹಲಿ ಅಂತ ಕರೀತಾರೆ. 3500 ವರ್ಷಗಳಿಂದ ನಮ್ಮ ದೇಶದ ರಾಜಧಾನಿಯಾಗಿದೆ ಹಸ್ತಿನಾಪುರ. ಆ ಮಹಾರಾಜ ಹಸ್ತಿಗೆ ಅನೇಕ ಮಕ್ಕಳು. ವರಕುಮಾರರ ಪಂಕ್ತಿಯಲಿ ಸಂವರಣನು. ವರಕುಮಾರರ ಪಂಕ್ತಿಯಲಿ ಸಂವರಣನು. ಆತಗೆ ಸೂರ್ಯ ಪುತ್ರಿಗೆ ಕುರುಮಹೀಪತಿ ಜನಿಸಿದನು. ಬಳಿಕಾಯಿತು ಕುರುವಂಶ. ಹಸ್ತಿಯ ಮಕ್ಕಳಲ್ಲಿ ಒಬ್ಬ ಸಂವರ್ಣ ಅಂತ. ಅವನ ಹೆಂಡತಿ ತಪತಿ ಅಂತ. ಇವರಿಗೆ ಕುರು ಅನ್ನೋ ಮಗ. ಇವನ ಮುಂದಿನವರಿಗೆಲ್ಲ ಕುರುವಂಶದವರು ಅಂತ ಹೆಸರಾಯಿತು. ಕುರುವಂಶದಲ್ಲಿ ಹುಟ್ಟಿದವರ ಪೈಕಿ ಹೆಚ್ಚಿನ ಖ್ಯಾತಿಯನ್ನು ಪಡೆದಂಥ ಅವನು ಪ್ರತೀಪ ಅಂತ. ವರ ಪರಂಪರೆಯೊಳ್ ಪ್ರತೀಪನು ಧರಣಿಪತಿ. ಆತನಲ್ಲಿ ಶಂತನು ಧರೆಗಧೀಶ್ವರನಾಗಿ ಬೆಳಗಿದನು. ಅರಸ ಕೇಳೆಂದ. ಈ ವಂಶಾವಳಿ ಹೆಸರನ್ನೆಲ್ಲ ಹೇಳಿದ ಮೇಲೆ ಮಹಾರಾಜನಿಗೆ ಏನೋ ಒಂಥರಹ ಗೊಂದಲ ಆಗುತ್ತೋ ಅಂತ ತಿಳ್ಕೊಂಡ್ರೋ ಏನೋ ವೈಶಂಪಾಯನರು. ಜನಮೇಜಯ ಮಹಾರಾಜ ಕೇಳು, ಇಲ್ಲಿಂದ ಮುಂದೆ ಸವಿಸ್ತಾರವಾಗಿ ಹೇಳ್ತೇನೆ ಅಂತ ವೈಶಂಪಾಯನರು ಹೇಳ್ತಾರಂತೆ. ಸರಸಿ ಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ.
ಸರಸಿಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ. ಬಳಿಗಿಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲ್ಲಿ. ನಿರಪರಾಧಿಗಳೇಳು ಜನನಾಂತರಕ್ಕೆ ಮರಣವ ಕಂಡರು. ನಿರಪರಾಧಿಗಳೇಳು ಜನನಾಂತರಕ್ಕೆ ಮರಣವ ಕಂಡರು. ಉಳಿದಂಗಿರವು ಭೂಲೋಕದಲ್ಲಿ ಬಲಿದುದು ಭೀಷ್ಮನಾಮದಲ್ಲಿ. ಉಳಿದಂಗಿರವು ಭೂಲೋಕದಲ್ಲಿ ಬಲಿದುದು ಭೀಷ್ಮನಾಮದಲ್ಲಿ. ನಾರಣಪ್ಪ ಈ ದೊಡ್ಡ ಕಥೆಯನ್ನು ಒಂದು ಪದ್ಯದಲ್ಲಿ ಮುಗಿಸ್ಬಿಟ್ಟ, ಬಹಳ ಸಂಗ್ರಹವಾಗಿ. ಆದರೆ ಕಥೆ ತುಂಬಾ ಸ್ವಾರಸ್ಯವಾಗಿದೆ. ಇಲ್ಲಿಂದಲೇ ಮಹಾಭಾರತ ಹುಟ್ಟೋದು. ಪ್ರತೀಪ ರಾಜನ ಮಗ ಶಂತನು. ಮಹಾರಾಜ ಶಂತನು ಗಂಗೆಯನ್ನು ಪ್ರೀತಿಸ್ತಾನೆ. ಪ್ರೀತಿಸಿದ ಮೇಲೆ ಮದುವೆ ಆಗ್ತೇನೆ ಅಂತ ಹೇಳಿ ಒಂದು ಷರ್ತ್ ಹಾಕ್ತಾಳಂತೆ ಅವಳು. ನಾನು ಏನು ಮಾಡಿದ್ರು ನೀ ಸಹಿಸ್ಕೋಬೇಕು, ವಿರೋಧ ಮಾಡದೆ ನಿನಗೂ ನನಗೂ ವಿಚ್ಛೇದನ. ಈ ವಿಚ್ಛೇದನದ ಮಾತನ್ನು ಮೊದಲ ಬಾರಿಗೆ ನಾವು ಕೇಳ್ತಾ ಇದ್ದೇವೆ ಮಹಾಭಾರತದಲ್ಲಿ. ಗಂಗೆ ಮಕ್ಕಳನ್ನು ಹಡಿತಾಳೆ. ಮುದ್ದಾದಂಥ ಮಗು, ಗಂಡು ಮಗು. ಹಡಿದ ಕೂಡಲೇ ನೀರಲ್ಲಿ ಮುಳುಗಿಸ್ಕೊಂಡು ಹಾಕ್ಬಿಡ್ತಾಳೆ. ಒಂದು ಮಗು ಆದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಮತ್ತೊಂದು, ಮತ್ತೊಂದಾದ್ಮೇಲೆ ಮಗದೊಂದು, ಹೀಗೆ 7 ಗಂಡು ಮಕ್ಕಳು. ಎಲ್ಲವನ್ನೂ ಗಂಗೆ ಕೊಂದಾಕ್ಬಿಡ್ತಾಳೆ. ಅದು ಹೇಗೆ ಮಾಡಿದ್ಲು ದೇವರಿಗೆ ಗೊತ್ತು. ಗಂಗೆಗೆ ಒಂದು ಶಾಪ ಬಂತಂತೆ. ಆ ಶಾಪ ಹೇಗೆ ಹಿಂಗುತ್ತೆ, ಶಾಪ ಹಿಂಗಿತು ಸುರನದಿಗೆ ಅಂತ ಹೇಳ್ತಾ ಇದ್ದಾನೆ ನಾರಣಪ್ಪ. ಶಾಪ ಹಿಂಗಿತು ಸುರನದಿಗೆ, ಶಾಪ ಹಿಂಗಿತು ಸುರನದಿಗೆ. ಪ್ರತೀಪ ಮಹಾರಾಜ ಸ್ವರ್ಗಕ್ಕೆ ಹೋಗಿದ್ದಾನೆ. ಅಲ್ಲಿ ಗಂಗೆ ಇರ್ತಾಳೆ. ಸ್ವರ್ಗದವಳು ತಾನೆ ಆಕೆ. ಈತ ತುಂಬಾ ಪುಣ್ಯ ಕಾರ್ಯ ಮಾಡಿದ್ರಿಂದ ಇವನಿಗೆ ಸ್ವರ್ಗಕ್ಕೆ ಹೋಗೋ ಅವಕಾಶ ಸಿಗುತ್ತಂತೆ. ಗಂಗೆ ತುಂಬಾ ಚಲುವೆ. ನೋಡಿದ ಕೂಡಲೇ ಪ್ರೀತಿಸ್ತಾನಂತೆ. ಈ ಪ್ರೀತಿಸೋದನ್ನ ಸಭಾಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಬ್ರಹ್ಮ ಗಮನಿಸ್ಬಿಡ್ತಾನಂತೆ. ಸಿಟ್ಟು ಬಂತವನಿಗೆ. ದೇವಸಭೆಯಲ್ಲಿ ಈ ತರಹ ಎಲ್ಲ ನಡೀಬಾರದು ಅಂತ ಶಾಪ ಕೊಟ್ಬಿಟ್ನಂತೆ. ಶಾಪ ಹೇಗಿದೆ ನೋಡಿ, ನೀವಿಬ್ಬರು ಭೂಲೋಕದಲ್ಲಿ ಹುಟ್ಟಿ ಮದುವೆ ಮಾಡ್ಕೊಳ್ಳಿ, ಸುಖ ಅನುಭವಿಸಿ ಅಂತ ಶಾಪ ಕೊಟ್ಬಿಟ್ನಂತೆ. ಯಾರಿಗ್ ಬೇಡ ಈ ಶಾಪ. ದೇವಲೋಕದಲ್ಲಿ ಪರಿಚಯ ಇಲ್ಲದವರನ್ನ ಪ್ರೀತಿಸೋದು ಘನತೆಗೆ ಕುಂದು ಅಂತ ಕಾಣುತ್ತೆ, ಅದೊಂದು ಸಭೆ. ಆದ್ರೆ ಗಂಗೆ ಹಾಗೆ ಮಾಡಿದ್ಲು. ಅಲ್ಲಿ ಇರಬೇಕಾದವಳು ಆಕೆ ಶಾಪಗ್ರಸ್ತಳಾಗಿ ಭೂಮಿಗೆ ಬರ್ತಾಳೆ. ಬರುವಾಗ ದುಃಖದಿಂದ ಬರ್ತಾಳೆ ಅಂತ ಕಾಣುತ್ತೆ. ಅದೇ ರೀತಿ ಬೇರೆ ಯಾವುದೋ ಒಂದು ಕಾರಣಕ್ಕೆ ಶಾಪಗ್ರಸ್ತರಾದಂತ 8 ಮಂದಿ ವಸುಗಳನ್ನ ನೋಡ್ತಾಳಂತೆ. ಆ ವಸುಗಳು ದೇವಲೋಕದವರೇ, ಅಲ್ಲಿರ್ಬೇಕಾದವರೇ ಅವರು. ಆಪ, ಧರ, ಧ್ರುವ, ಸೋಮ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ 8 ಮಂದಿ ಅಣ್ಣ ತಮ್ಮಂದ್ರವರು. ಇವರು 8 ಮಂದಿನೂ ಮದುವೆ ಆದ್ಮೇಲೆ ತುಂಬಾ ಸ್ವಾರಸ್ಯವಾಗಿದೆ. ಸ್ವರ್ಗಲೋಕ ಬಿಟ್ಟು ಭೂಲೋಕಕ್ಕೆ ಬರ್ತಾರಂತೆ ಮಧುಚಂದ್ರಕ್ಕೆ ಅವರವರ ಹೆಂಡ್ರ ಜೊತೆಯಲ್ಲಿ. ಭೂಲೋಕಕ್ಕೆ ಬಂದ್ರೆ ಇಲ್ಲಿ ವಾತಾವರಣ ಅವರಿಗೂ ಅಂಟ್ಕೊಂಡ್ ಬಿಡುತ್ತೆ. ಅದಕ್ಕೆ ಒಂದೊಂದ್ಸಲ ತಪ್ಪು ಮಾಡ್ತಾರೆ. ವಶಿಷ್ಠರ ಆಶ್ರಮಕ್ಕೆ ಹೋಗಿ ಅವರ ಬಳಿ ನಂದಿನಿ ಅಂತ ಒಂದು ಸೊಗಸಾದಂತಹ ಕಾಮಧೇನು ಇತ್ತು. ಅದೇನು ಕೇಳಿದ್ದನ್ನು ಕೊಡುವಂತಹ ಹಸು. ಇವ್ರು 8 ಜನ ಅಣ್ಣ ತಮ್ಮಂದ್ರು ಮಾತಾಡ್ಕೊಂಡ್ರಂತೆ, ಇದನ್ನ ಯಾಕೆ ನಾವು ಲಪಟಾಯಿಸ್ಬಿಡ್ಬಾರ್ದು ಹಾಗೆ ಅಂತ. ಗೊತ್ತಾಯ್ತು ವಶಿಷ್ಠರಿಗೆ. ಶಾಪ ಕೊಟ್ಬಿಟ್ರು. ನೀವೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ರು. ಮನುಷ್ಯರಾಗಿ ಹುಟ್ಟಿದರೆ ಮುಗೀತು, ಪುನಃ ದೇವಲೋಕದ ಯೋಗ ದೂರ ಉಳಿದ ಹಾಗೆ. ಮನುಷ್ಯರು ತಮ್ಮ ತಮ್ಮ ಕರ್ಮಗಳ ಫಲ ಅನುಭವಿಸ್ತಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಸಂಸಾರ ದುಸ್ಸಾರ ಅಂತ ಶಂಕರಾಚಾರ್ಯ ಹೇಳೋ ಹಾಗೆ ಬಹಳ ಕಷ್ಟ ಬಿಡುಗಡೆ ಮಾಡ್ಕೊಂಡು ಹೋಗೋದು. ಎಂತಲೇ ಈ ವಸುಗಳು ಚಿಂತಿತರಾಗಿ ಬರ್ತಾ ಇದ್ದಾಗ ದಾರಿಯಲ್ಲಿ ಇನ್ನೂ ಹೆಚ್ಚು ಚಿಂತಿತರಾಗಿ ಬರ್ತಿದ್ದ ಗಂಗೆಯನ್ನು ಕಾಣ್ತಾರೆ. ಭೂಲೋಕದಲ್ಲಿ ಹುಟ್ಟಬೇಕು ಅಂತ ತಮಗೆ ಬಂದು ಶಾಪವನ್ನು ಹೇಳ್ಕೊಂಡಾಗ, ಇನ್ನು ಮಕ್ಕಳಾಗಿ ನಾವು ಹುಟ್ಟುತ್ತೇವೆ, ಹುಟ್ಟಿದ ಕೂಡಲೇ ನಮ್ಮನ್ನು ಕೊಂದಾಕ್ಬಿಡು, ನಾವು ಸ್ವರ್ಗಕ್ಕೆ ವಾಪಸ್ ಆಗ್ತೇವೆ ಅಂತ. ಗಂಗೆ ಹಾಗೆ ಆಗಲಿ ಅಂತಂತಾಳಂತೆ. ಶಂತನು ಮಹಾರಾಜನನ್ನ ಮದುವೆ ಆಗ್ತಾಳೆ. ಅದಕ್ಕೋಸ್ಕರ ಈ ಷರತ್ತು ಹಾಕ್ಬಿಡ್ತಾಳೆ, ನಾವು ಮಾಡಿದ್ದನ್ನು ವಿರೋಧಿಸಬಾರದು, ವಿರೋಧಿಸಿದ್ರೆ
7 ಮಕ್ಕಳನ್ನು ಕಳೆದುಕೊಳ್ಳೋವರೆಗೂ ಶಂತನು ಹೇಗೋ ಸಹಿಸಿಕೊಂಡಿದ್ದಂತೆ 8ನೇದು ಅದು ಗಂಡು ಮಗು ಹುಟ್ಟಿದಾಗ ಅದನ್ನೂ ಕೊಲ್ಲಲು ಹೊರಟಾಗ ಶಂತನು ಸಹನೆ ಕಳ್ಕೊಂಡು ಕೂಡ್ದು ಅಂತ ಗದರಿಸ್ತಾನಂತೆ. ಇಲ್ಲಿಗೆ ಮುಗಿಯಿತು ನಮ್ಮಿಬ್ಬರ ಸಂಬಂಧ ಅಂತ ಹೇಳಿ ಸ್ವರ್ಗಲೋಕಕ್ಕೆ ಹೊರಟು ಹೋಗ್ಬಿಡ್ತಾಳೆ. ಶಾಪ ಹಿಂಗಿತು ಸುರ ನದಿಗೆ, ಶಾಪ ಹಿಂಗಿತು ಸುರ ನದಿಗೆ. ಸುರನದಿಗೆ ನಾರಣಪ್ಪ ಸುರನದಿಗೂ ಕೂಡ ಶಾಪ ಬರುತ್ತೆ, ಅದು ಹಿಂಗಿತು ಅಂತ ಹೇಳ್ತಾನೆ. ಕೊನೆ ಮಗು ಹಿಂದಿನ ಜನ್ಮದ ವಸು ಆಗಿದ್ದಾಗಿನ ಹೆಸರದು, ಹೇಳಿದ್ನಲ್ಲ ಪ್ರಭಾಸ ಅಂತ. ಇವನ ಜೊತೆಯಲ್ಲಿ ನಾವು ಬಹಳ ವರ್ಷ ಇರಬೇಕಾಗತ್ತೆ. ಆದ್ರಿಂದ ನೆನಪಿನಲ್ಲಿ ಇಟ್ಕೋಬೇಕು ಇವನ ಹೆಸರನ್ನ. ಇವನ ಮೊದಲನೇ ಹೆಸರು ದೇವವ್ರತ ಅಂತ. ಅನಂತರ ಭೀಷ್ಮ ಅನ್ನೋ ಹೆಸರಿನಿಂದ ವಿಖ್ಯಾತನಾಗ್ತಾನೆ. ಬಳಿಕ ಪರಾಕ್ರಮಿ ಭೀಷ್ಮ ಶಂತನು. ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹಿಸಿ, ಆನಂದಿಸಿ, ಮಕ್ಕಳಿಗೂ ಕೇಳಿಸಿ ಮತ್ತು ತೋರಿಸಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.